ತುಂಬಾ ಅಡಿಕ್ಟ್ ಆಗಿದ್ದೀರಾ? ಹಾಗಾದ್ರೆ ನಿಮಗೆ ಬಿ.ಪಿ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. UK ನಲ್ಲಿ ರೀಸೆಂಟ್ ಆಗಿ ಆಗಿರೋ ಒಂದು ರಿಸರ್ಚ್ ನ ಪ್ರಕಾರ ಯಾವ ವ್ಯಕ್ತಿ ದಿನಕ್ಕೆ 30 ನಿಮಿಷದಿಂದ 1 ಗಂಟೆ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಾರೋ ಅಂಥವರಲ್ಲಿ ಬಿ.ಪಿ ಬರೋ ಚಾನ್ಸಸ್ ಸುಮಾರು 8% ಜಾಸ್ತಿ ಆಗುತ್ತೆ. ಯಾರು ದಿನಕ್ಕೆ 1 ಗಂಟೆಯಿಂದ 3 ಗಂಟೆ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಾರೋ ಅಂಥವರಲ್ಲಿ ಸುಮಾರು 12% ಜಾಸ್ತಿ ಆಗುತ್ತೆ. ಯಾರು ದಿನಕ್ಕೆ 3 ಗಂಟೆಯಿಂದ 6 ಗಂಟೆ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಾರೋ ಅಂಥವರಲ್ಲಿ ಸುಮಾರು 16% ಬಿ.ಪಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮತ್ತು ಯಾರು ದಿನಕ್ಕೆ 6 ಗಂಟೆಗೂ ಹೆಚ್ಚು ಮೊಬೈಲ್ ಫೋನ್ ನ ಯೂಸ್ ಮಾಡ್ತಾರೋ ಅಂಥವರಲ್ಲಿ ಸುಮಾರು 25% ಬಿ.ಪಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಬಹಳಷ್ಟು ವಿಚಾರಗಳು ಕೌಂಟ್ ಆಗುತ್ತೆ. ಒಂದು, ನಮ್ಮ ಮೊಬೈಲ್ ಫೋನ್ ನಿಂದ ಬರುವಂತಹ ರೇಡಿಯೋ ಫ್ರೀಕ್ವೆನ್ಸಿ, ಮತ್ತೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಫೇಕ್ ಲೈಫ್ ಮತ್ತೆ ಕಂಪ್ಯಾರಿಸನ್ಗಳು, ಮತ್ತು ಯಾರು ಮೊಬೈಲ್ ಫೋನ್ ಗಳಿಗೆ ಅಡಿಕ್ಟ್ ಆಗಿರ್ತಾರೋ ಅಂಥವ್ರು ಎಕ್ಸರ್ಸೈಸ್ ಮಾಡೋದಿಲ್ಲ ಮತ್ತು ಸೆಡೆಂಟರಿ ಲೈಫ್ ನ ಲೀಡ್ ಮಾಡ್ತಾರೆ. ಇಲ್ಲಿ ತಿಳಿದು ಬಂದಿರೋ ಮತ್ತೊಂದು ವಿಚಾರ ಏನು ಅಂದ್ರೆ, ಸ್ಮಾರ್ಟ್ ಫೋನ್ ಗಳನ್ನ ಯೂಸ್ ಮಾಡೋರ್ಗಿಂತ ಕೀಪ್ಯಾಡ್ ಮೊಬೈಲ್ ಗಳನ್ನ ಯೂಸ್ ಮಾಡೋದ್ರಲ್ಲಿ ಬಿ.ಪಿ ಬರುವಂತ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತೆ. ಸೊ ಹಾಗಾಗಿ ನಿಮ್ಮ ಸ್ಕ್ರೀನ್ ಟೈಮ್ ಏನಾದ್ರು ಜಾಸ್ತಿ ಇದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಈ ಕೆಟಗರಿಗಳಲ್ಲಿ ನೀವು ಯಾವ ಕೆಟಗರಿಗೆ ಸೇರ್ತೀರಾ ಮೊದಲು ತಿಳ್ಕೊಳ್ಳಿ. ನಿಮಗೆ ಗೊತ್ತಿರೋರ ಪೈಕಿ ಯಾರು ಮೊಬೈಲ್ ಫೋನ್ಗೆ ಯಾವತ್ತೂ ಅಂಟ್ಕೊಂಡಿರ್ತಾರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹುಷಾರಾಗಿರಕ್ಕೆ.